ಅಲ್ಲ ನಿಮ್ಮ ಅಮೌಂಟ್ ಹಾಕ್ಲಿ, ನಿಮ್ಮ ಅಮೌಂಟೇ ಬಂದಿಲ್ಲ. ಏನು ಸ್ಕ್ಯಾಮ್ ಮಾಡ್ತಾ ಇದ್ದೀರಾ? ಇವಾಗ ಎಷ್ಟು ಸ್ಕ್ಯಾಮ್ ಆಗ್ತಾಯಿದೆ ಅಂತ ಹೇಳ್ಕೊಂಡು ಹೇಳಿದರೆ, ಒಂದು ಮೆಸೇಜ್ ಬರುತ್ತೆ ನಮ್ಗೆ ಬೆಳಿಗ್ಗೆ ಅದರಲ್ಲಿ 11 ಗಂಟೆಗೆ ನಾನು ಸ್ಕ್ರೀನ್ಶಾಟ್ ಮೆನ್ಷನ್ ಮಾಡ್ತೀನಿ ನಿಮಗೆ. ಬೆಳಿಗ್ಗೆ ಮೆಸೇಜ್ ಬರುತ್ತೆ ಕ್ರೆಡಿಟೆಡ್ ಅಂತ ಹೇಳ್ಕೊಂಡು. ಆಮೇಲೆ ಅದಾದಮೇಲೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಎತ್ತಲ್ಲ, ಬಟ್ ಕಾಲ್ ಬ್ಯಾಕ್ ಮಾಡ್ತೀನಿ. ಅವಾಗ ಏನು ಹೇಳ್ತಾನೆ ಅಂತ ಹೇಳ್ಕೊಂಡು ಹೇಳಿದರೆ, ನಾನು ನಿಮಗೆ ಅಮೌಂಟ್ ಹಾಕಿದ್ದೀನಿ ಸರ್, ರೀಫಂಡ್ ಮಾಡಿ. ಪೇಟಿಎಮ್ದಲ್ಲಿ ನಿಮಗೆ ಮಿಸ್ಸಾಗಿ ಅಮೌಂಟ್ ಹಾಕಿಬಿಟ್ಟಿದ್ದೀನಿ, ಅದನ್ನು ರೀಫಂಡ್ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಾನೆ. ಇವೆಲ್ಲ ಸ್ಕ್ಯಾಮ್ ಆಯಿತಾ? ಇದೆಲ್ಲ ಕ್ರೆಡಿಟ್ ಆಗೋದು ನಿಮಗೆ ನೋಟಿಫಿಕೇಷನ್ ಬರೋದು ಬ್ಯಾಂಕಿಂದ ಬರುತ್ತೆ, ನಾರ್ಮಲ್ ಟೆಕ್ಸ್ಟಲ್ಲಿ ಬರೋದಿಲ್ಲ. ನಾರ್ಮಲ್ ನಂಬರಿಂದ ಬರೋದಿಲ್ಲ ಯಾವತ್ತು. ನೆನಪಿರಲಿ, ಈ ಥರದ್ದೆಲ್ಲ ಈ ಮೆಸೇಜ್ ಬಂದರೆ ಅವಾಯ್ಡ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹೌದು, ಈ ನಂಬರಿಗೆ ನಮ್ದು 2000 ಅಮೌಂಟ್ ಬಂದಿತ್ತು ಸರ್. ಕಾಲ್ ಮಾಡಿದ್ವಿ, ನೀವು ಕಾಲ್ ರೆಸ್ಪಾನ್ಸ್ ಮಾಡಿಲ್ಲ. 2000 ಅಮೌಂಟ್ ಬಂದಿತ್ತಾ? ಹೌದು, ನೋಡಿ ಅದು ಚೆಕ್ ಮಾಡಿ. ಅದೇ ಟೈಮಿಂಗ್ಸ್ ಎಲ್ಲ ಮೆಸೇಜ್ ಏನಾದರೂ ಬಂದಿರುತ್ತಾ? ಯಾವುದು ಗೂಗಲ್ ಪೇ ಅಲ್ಲ? ಪೇಟಿಎಮ್ಮಿಂದ ಪೇಟಿಎಮ್ದಲ್ಲಿ ಯಾವುದೋ ಅಮೌಂಟ್ ಬಂದಿಲ್ಲಲ್ಲ ಮತ್ತೆ? ಸರಿ ಬಿಡಿ, ನಾನು ಬ್ಯಾಂಕಲ್ಲೇ ಹೋಗಿ ವಿಚಾರಿಸಿ. ಯಾವುದು? ಬ್ಯಾಂಕಲ್ಲೇ ಹೋಗಿ ವಿಚಾರಿಸ್ತೀನಿ ಬಿಡಿ ನಾಳೆ. ಬ್ಯಾಂಕಲ್ಲಿ ವಿಚಾರಿಸ್ತೀರಾ? ಹಾಂ, ಎಲ್ಲ ಕ್ಲಾಸಿಗೆ ಬಂದುಬಿಟ್ಟಿದ್ದೀನಿ. ಮತ್ತೆ ನಾಳೆ ಹೋಗಿ ಬ್ಯಾಂಕಲ್ಲೇ ವಿಚಾರಿಸ್ತೀನಿ. ಹಾಂ. ಅಲ್ಲ, ನೀವು ಪೇಟಿಎಮ್ಮಲ್ಲಿ ಹಾಕಿದರೆ ನಮಗೆ ಟ್ರಾನ್ಸಾಕ್ಷನ್ದು ಏನಾದರೂ ಬರಬೇಕಿತ್ತಲ್ಲ, ಅದು ಯಾಕೆ ಬಂದಿಲ್ಲ? ಮತ್ತು ಇನ್ನೊಂದು, ಈ ನಂಬರಲ್ಲಿ ಪೇಟಿಎಮ್ಮೇ ಇಲ್ಲ ಅಲ್ಲ, ನೀವು ಹೇಗೆ ಹೇಳ್ತೀರಾ ಪೇಟಿಎಮ್ ಎಲ್ಲ ಬಂದಿದೆ ಅಂತ ಹೇಳ್ಕೊಂಡು? ರಿಜಿಸ್ಟ್ರೇ ಆಗಲಿಲ್ಲ ಪೇಟಿಎಮ್ಮಲ್ಲಿ ಈ ನಂಬರು? ಫೋನ್ ಪೇ ಒಂದಿದ್ರೆ ಸಾಕು, ಗೂಗಲ್ ಪೇ, ಪೇಟಿಎಮ್ ಯಾವ ಪೇಯಿಂದ ಹಾಕಿದ್ರು ಬರುತ್ತೆ. ಅಲ್ಲಲ್ಲ, ಈಗ ನೀವು ಹಾಕಿದ್ರು ಸಹ ನಮಗೆ ಬ್ಯಾಂಕಿಂದ ಕ್ರೆಡಿಟ್ ಆಗಿದೆ ಅನ್ನೋದು ಬರಬೇಕಲ್ಲ. ನಿಮ್ಮ ನಂಬರಿಂದ ಕ್ರೆಡಿಟ್ ಆಗಿದೆ ಅನ್ನೋದು ಬರ್ತದ? ಅಲ್ಲಲ್ಲ, ನಿಮ್ಮ ಅಮೌಂಟ್ ಹಾಕ್ಲಿ, ನಿಮ್ಮ ಅಮೌಂಟೇ ಬಂದಿಲ್ಲ. ಏನು ಸ್ಕ್ಯಾಮ್ ಮಾಡ್ತಾ ಇದ್ದೀರಾ? ಅಲ್ಲ